ಬಾಯ್ ಬಾಯ್. ಮಿಸ್ ಮಾಡ್ಕೊಂತ್ರಿ ನಮ್ಮನ್ನ. ಬಿಸಿ ಇತ್ತಂತಾಳು. ಬಿಸಿ ಇಲ್ದ ಹೆಂಗಿತ್ತ? ಬಾಯ್ 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 ಮಾಡಿ ಮಗ್ಲಿ. ಬಾಯ್ ಬಾಯ್. ಹಾಪನ ಬನ್ನಿ. ಹಾಪ ಹಾಪ. ಬಾಯ್ ತಾತ. ಬಾಯ್ ಪಪ್ಪ. ಪಪ್ಪ ಬಾಯ್. ಅಮ್ಮ ಬಾಯ್. ಅಮ್ಮ ಅಮ್ಮ ಅಮ್ಮ. ಬೋರ್ ಆಗತ್ತೆ. ದಡ್ಡ ಬೋರ್ ಆತ್ತ. ಖುಷಿ ಆಗ್ತಾಳೆ. ನಂಗಿನ್ ಮೋದಿ ಹೋಯ್ತು ಗೊಬ್ಬರ ತೆಗಿಲ್ಲ. ಅಮ್ಮಮ್ಮ ನಾನು ಬತ್ನ ಅಮ್ಮಮ್ಮನ ಸಂತೆ ಕೂಕೋ ಮಗ. ನನ್ನ ತಾನೇ ಕುತ್ಕೋಪ. ಅಮ್ಮಮ್ಮನ ಸಂತೆ ನಾನೇ ಬಾ. ಬಾಟ್ಲಿ ಇಲ್ಲಿ ಹಾಕುದು. ಇವಾಗ ತಿಂಡಿ ತಿನ್ನೋಣ ಅಂತ ಇಲ್ಲಿ ಬಂದ್ವಿ. ದೋಸೆ ತಿನ್ಕೊಂಬಂದಿದ್ವಿ ಆದರೂ ಒಂಥರ ಆಗ್ತಿದೆ, ಹಾಗಾಗಿ ತಿಂಡಿ ತಿನ್ನೋಣ ಅಂತ ಇವಾಗ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡೆ ಹೊರಟಿರೋದು, ಬಟ್ ನಂಗೆ ಆದರೂ ಇವಾಗ ಹೊಸು ಆಗಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತು ನೀರು ದೋಸೆ ಮಾಡಿದ್ರು ನಂಗೆ ಜಾಸ್ತಿ ಸೇರಿರಲಿಲ್ಲ, ಹಾಗಾಗಿ ಹೊಸು ಆಗ್ತಿದೆ ಅನಿಸುತ್ತೆ. ಸಾಗರಕ್ಕೆ ಹೋಗೋಷ್ಟು ಪೇಷನ್ಸ್ ಇಲ್ಲ, ಹಾಗಾಗಿ ತಿನ್ನೋಣ ಅಂತ ಅಂದೆ. ಬೇಡ ಕೈನು ಅಬ್ಬು ಮುಂಚೆಲ್ಲ ಟ್ರಾವೆಲಿಂಗ್ ಮಾಡೋದು ಅಂತ ಅಂದರೆ ತುಂಬ ಇಷ್ಟ ನಂಗೆ. ಟ್ರಾವೆಲಿಂಗ್ ಅಂತ ಅಂದರೆ, ಬಟ್ ನನಗೆ ಹೋಗೋದು ಅಂತಂದರೆ ಟೆನ್ಷನ್. ಯಾಕಂತಂದರೆ ವಾಮಿಟಿಂಗ್ ಎಲ್ಲ ನಂಗೆ ತುಂಬ ಇದೆ. ಹತ್ತಿದ ತಕ್ಷಣ ವಾಮಿಟ್ ಆಗ್ತಿತ್ತು, ಹಾಗಾಗಿ ನನಗೆ ಟ್ರಾವೆಲಿಂಗ್ ಪೀರಿಯಡ್ ಇಷ್ಟ ಆಗಲ್ಲ. ಆಮೇಲೆ ಆ ಪ್ಲೇಸಿಗೆ ಹೋದ ತಕ್ಷಣ ನಂಗೆ ಇಷ್ಟ ಆಗುತ್ತೆ, ಹಾಗಿತ್ತು. ಬಟ್ ಇವಾಗ ಆಗಲ್ಲ. ಟ್ರಾವೆಲಿಂಗ್ ಮಾಡಿ ಮಾಡಿ ಒಂದು ಸ್ವಲ್ಪ ರೂಢಿ ಆಗಿದ್ದೀನಿ. ಮತ್ತು ಇವಾಗ ಹೇಗಂತಂದರೆ ಹೊಟ್ಟೆ ಖಾಲಿಗೆ ಇಟ್ಕೊಳ್ಳಲ್ಲ ನಾನು, ಹಾಫ್ ಫುಲ್ಲು ಇಟ್ಕೊಳ್ಳಲ್ಲ, ಫುಲ್ ಇಟ್ಕೊತೀನಿ. ಹಾಗಾಗಿ ನನಗೆ ಅಷ್ಟೊಂದು ವಾಮಿಟಿಂಗ್ ಅಂತ ಅನಿಸಲ್ಲ. ಮತ್ತು ಮುಂಚೆಲ್ಲ ನಾನು ಕಾರ್ ಅಥವಾ ಬಸ್ ಹತ್ತ ತಕ್ಷಣ ಮಲಗ್ತಿದ್ದೆ, ಇವಾಗ ಆಗಲ್ಲ. ಆ್ಯಕ್ಟಿವ್ ಆಗಿರ್ತೀನಿ. ಮಿನಿ ಹಲೋ ಹಲೋ. ಏ ಮಿನಿ ಮಿನಿ ಸ್ಮೈಲ್ ಮಾಡಿ ಮಗ, ಸ್ಮೈಲ್. ಒಂಚೂರು ಒಳಗೆ ಸಾರು ಸಾಂಬಾರ್ ಎಲ್ಲ ಇದ್ರೆ ಒಳ್ಳೇದು. ಸಾಂಬಾರ್ ತಿಂತಿಲ್ಲ, ಬಿಸಿ ಇತ್ತಂತಾಳು. ಬಿಸಿ ಇಲ್ದ ಮತ್ತೇನು ನಾಟಕ. ಬನ್ಸ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಬನ್ಸನ್ನ. ನೀವು ಪೂರಿನಾ ಬೇಬಿ? ಬನ್ಸ್ ತಿಂತಾಳ ನಿಂಗೆ ಪೂರಿ. ನಂಗೆ ಪೂರಿ ನೀ ಬನ್ಸ್ ಮಾಡ್ಕೊಂಡಿರೋದಾ? ಹಪ್ಪಿ ಅದೇ ಹಪ್ಪಿ. ನಾನು ಬನ್ಸ್ ಅಂತ ಫುಲ್ ಒಂದು ಬನ್ಸ್ ನಂಗೆ ಬಿಸಿ ಬಿಸಿ ಇದೆ. ಮಮ್ಮಿನ ತಿಂದು ಬನ್ಸ್ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಶಿವಮೊಗ್ಗಕ್ಕೆ ರೀಚ್ ಆಗುವಾಗ 1:32 ಆಗುತ್ತೆ. ಅಲ್ಲಿ ಇವಾಗ ಡೈರೆಕ್ಟ್ ಊಟ ಮಾಡಿಕೊಂಡೆ ನಾವು ಹೋಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅಂದರೆ ನಾವು ಯಾವುದು ರೂಮ್ ಬುಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಹೋಗೋಣ ಅಂತ. ಸೊ ಶಿವಮೊಗ್ಗದಲ್ಲಿ ಯಾವುದು ಬೆಸ್ಟ್ ಹೋಟೆಲ್ಲು ಫುಡ್ಗೆ ಅಂತೆಲ್ಲ ಚೆಕ್ ಮಾಡ್ತಾ ಇರುವಾಗ ಈ ಹೋಟೆಲ್ ರೆಕಮೆಂಡ್ ಆಗಿತ್ತು. ನಾನು ಸ್ಕ್ರೀನ್ ಮೇಲೂ ಹಾಕಿದ್ದೀನಿ ನೋಡಿ ಹೋಟೆಲ್ ನೇಮು. ಇಲ್ಲಿ ಬಿರಿಯಾನಿ ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದು. ಹಾಗಾಗಿ ಗೂಗಲ್ ರೇಟಿಂಗು ಅಷ್ಟೇ ತುಂಬ ಚೆನ್ನಾಗಿತ್ತು, ಹಾಗಾಗಿ ಇಲ್ಲಿಗೆ ಬಂದಿರೋ ಅಂಥದ್ದು. ನೋಡಬೇಕು ಫುಡ್ಡೆಲ್ಲ ಹೇಗಿರುತ್ತೆ ಏನು ಅಂತ. ಬಟ್ ನಿಮಗೆಲ್ಲ ನಾನು ಕಂಪ್ಲೀಟ್ ರಿವ್ಯೂ ಹೇಳ್ತೀನಿ ಯಾವ ಥರ ಇತ್ತು ಫುಡ್ ಅಂತ. ಕೋಳಿ ಒಂದು ನನಗೆ ಕೋಳಿ ಕೋಳಿ ಹಾಕಕ್ಕಂಬ್ರ ಬರ್ತ್ಡೇ ಪಾರ್ಟಿ ಏನಾದರೂ ಇದ್ದರೆ ಬಲೂನ್ ಡೆಕೋರೇಷನ್ದು ಟೇಬಲ್ ಕೂಡ ಬುಕ್ ಮಾಡ್ಬೋದು. ಬಟ್ ನಾವು ನಾರ್ಮಲ್ ಟೇಬಲೇ ಬುಕ್ ಮಾಡಿದ್ವಿ. ನನಗೆ ಏನು ಹೆದರಿಕೆ ಅಂತ ಅಂದರೆ ಮಿನಿಯಮ್ಮ ಎಲ್ಲಿ ಆ ಬಲೂನ್ ತೆಗೆದ್ಬಿಟ್ಟು ಹೊಡಿತಾಳೆ ಅಂತ ಭಯ ಆಗ್ತಾಯಿತ್ತು. ಬಟ್ ಅವಳು ಓಕೆ, ಸ್ಪೂನ್ ಗೀನೆಲ್ಲ ಬಿಸಾಕೋದು ಹಾಗೆಲ್ಲ ಮಾಡ್ತಾಯಿದ್ಲು. ಸಿಕ್ಕಾಪಟ್ಟೆ ತರಲೆ ಅವಳು, ಕುತ್ಕೊಳ್ಳೋದೇ ಇಲ್ಲ. ಎಲ್ಲ ಮಕ್ಕಳು ಹಾಗೆ ಅಲ್ಲ, ಹಿಡ್ಕೊಳ್ಳೋದೇ ಕಷ್ಟ ಆ್ಯಕ್ಚುಲಿ. ಅವಳನ್ನೊಂದು 10 ನಿಮಿಷ ಸುಮ್ಮನೆ ಕೂರಿಸಿದ್ರೆ ಅದೇ ಒಂದು ರಿವಾರ್ಡ್ ಅಂತಲೇ ಹೇಳ್ಬೋದು. ಹೊರಗಡೆ ಎಲ್ಲ ಹೋದಾಗ ಅವಳು ಸಿಕ್ಕಾಪಟ್ಟೆ ತರಲೆ ಮಾಡಿಕೊಂಡು ನಮಗೂ ತಿನ್ನೋಕ್ಕೆ ಬಿಡಲ್ಲ ಅಂತ ಅಂದಾಗ ನಾನು ಅವಾಗ ಮಾತ್ರ ಮೊಬೈಲಲ್ಲಿ ಕೋಕೋ ಮೆಲನ್ ಹಾಕ್ಕೊಡ್ತೀನಿ. ಹೆಂಗಿತ್ತು?
ನನಗೆ ಯಾವುದೇ ನಾನ್ ವೆಜ್ ಹೋಟ್ಲಿಗೆ ಹೋದಾಗಲೂ ಅದು ಹೋಟ್ಲಿಗೆ ಹೊರಗೆ ಹೋಗಿ ತಿಂತೀನಿ ಅಂತಂದರೆ ಸೂಪ್ ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಸೂಪ್ ನಾನು ಕುಡಿತೀನಿ. ಸೂಪ್ ನಂಗೆ ತುಂಬಾ ಇಷ್ಟ ಆಯಿತು. ಚಿಕನ್ ಮ್ಯಾಂಚೋ ಸೂಪ್ ಆರ್ಡ್ರ್ ಮಾಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ನನಗೆ ಸಿಕ್ಕಾಪಟ್ಟೆ ಟೇಸ್ಟ್ ಆಯಿತು. ಅದಾದಮೇಲೆ 2 ಚಿಕನ್ ಐಟಮ್ ಹೇಳಿದ್ವಿ. ತುಂಬ ಸ್ಪೈಸಿ ಇತ್ತು ಆ್ಯಕ್ಚುಲಿ. ತಿನ್ನೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಸ್ಪೈಸಿ ಇತ್ತು. ನನಗೆ ಜಾಸ್ತಿನೇ ಸ್ಪೈಸಿ ಅನ್ನಿಸ್ತು. ಅದಾದಮೇಲೆ ಬಿರಿಯಾನಿ ವಾಸ್ ಯಮ್. ಸೊ ಎಲ್ಲರೂ ನಾವು ಆ್ಯಕ್ಚುಲಿ ಬಂದಿರೋದು ಬಿರಿಯಾನಿಗೋಸ್ಕರನೇ. ತುಂಬ ಡಿಫ್ರೆಂಟ್ ಟೇಸ್ಟು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದರು. ಸೊ ಬಿರಿಯಾನಿ ಹೇಗಿರುತ್ತೆ ಅಂತ ನೋಡೋಣ ಅಂತ ಹೇಳಿನೇ ಬಂದಿರೋದು. ಬಿರಿಯಾನಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಟೇಸ್ಟು ಅಷ್ಟೇ, ಕೆಲವೊಂದು ಸರಿ ತುಂಬ ಮಸಾಲ ಆದರೂ ಇಷ್ಟ ಆಗಲ್ಲ, ಹಾಗೆ ಲೆಸ್ ಮಸಾಲ ಆದರೂ ಅಷ್ಟು ಚೆನ್ನಾಗಿ ಅನಿಸಲ್ಲ. ಇದು ಹಾಗಲ್ಲ, ಎಷ್ಟು ಬೇಕು ಅಷ್ಟಿತ್ತು. ಫ್ಲೇವರು ಅಷ್ಟೇ ತುಂಬಾ ಯುನೀಕ್ ಆಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಕ್ಚುಲಿ. ಅದಾದಮೇಲೆ ಮಮ್ಮಿಗೆ ಮತ್ತು ಇವ್ರ ಹತ್ರನೂ ಕೇಳಿದೆ. ಇವ್ರಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು, ಹಾಗೆ ಮಮ್ಮಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ಬೇಡ ಅವಳಿಗೆ ಬಿರಿಯಾನಿ ಲೈಟ್ ತಿನ್ಸು ಮಗ. ನನಗೆ ಬಿರಿಯಾನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಇವರಿಗೂ ಅಷ್ಟೇ ಬಿರಿಯಾನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಮಮ್ಮಿಗೆ ಬಿರಿಯಾನಿ ಅಂದರೆ ಏನು ಅಷ್ಟು ವಾವ್ ಅಂತ ಅನಿಸಲ್ಲ. ಬಟ್ ಮಮ್ಮಿಗೆ ತುಂಬಾ ಇಷ್ಟ ಆಯಿತು. ಮಮ್ಮಿ ಹೇಳ್ತಾ ಇದ್ದು ತುಂಬ ಚೆನ್ನಾಗಿದೆ ಅಂತ. ಪಾಟ್ ಬಿರಿಯಾನಿ ಅಂತ ತುಂಬ ಜನ ಇದನ್ನೇ ರೆಕಮೆಂಡ್ ಮಾಡಿರೋದು. ಯಮ್ ಆಗಿತ್ತು. ಅವಳು ನೀನು ಅದು ನೆಕ್ಸ್ಕೊಳ್ಳೋದು ಬಿಡಲ್ಲ, ನಾನೇ ನೆಕ್ಕೋಬೇಕು ಅಂತ. ಇಲ್ವಾ ಮಗಳೇ, ನನ್ನ ಮಗು ಚಂದ ಅಲ್ಲ? ಇವತ್ತು ಆ್ಯಕ್ಚುಲಿ ಏನೂ ಪ್ಲ್ಯಾನ್ ಇಲ್ಲ. ಮತ್ತು ನಾವು ಹೋಟೆಲು ಅದೇ ಥರ ಬುಕ್ ಮಾಡಿದ್ವಿ. ದ ಬೆಸ್ಟ್ ಹೋಟೆಲ್ ಇನ್ ಶಿವಮೊಗ್ಗ ಅಂತ ನೋಡಿನೇ ಬುಕ್ ಮಾಡಿರೋ ಅಂಥದ್ದು. ರಿಲ್ಯಾಕ್ಸ್ ಮಾಡೋಣ ಅಂತ ಫೈನಲಿ ರೀಚ್ ಆದ್ವಿ ಹೋಟೆಲ್ಗೆ. ಒಬ್ರು ದೀದಿ ಅಂತ ಎಂತ ಸಿಕ್ಕಿರೋ ರೂಮ್ ಇದು. ರೂಮ್ ಟೂರ್ ಆಮೇಲೆ ಮಾಡ್ತೀನಿ. ಸೊ ಇದು ಒಂದು ವರ್ಲ್ಡ್ರೋಪ್ ಕೊಟ್ಟಿದ್ದಾರೆ. ವರ್ಲ್ಡ್ರೋಪ್ ಐರನ್ ಬಾಕ್ಸ್ ಎಲ್ಲ ಇದೆ ಇದರಲ್ಲಿ. ಲಾಕರು ಏನಾದ್ರು ನಮ್ಮದು ಕಾಸ್ಟ್ಲಿ ಥಿಂಗ್ಸ್ ಏನಾದ್ರು ಇದ್ದರೆ ಲಾಕ್ ಮಾಡ್ಬೋದು ಇಟ್ಟು. ಇದು ಐರನ್ ಬಾಕ್ಸ್. ಸೊ ಇದಿಷ್ಟು ವರ್ಲ್ಡ್ರೋಪ್ ಸ್ಪೇಸು. ಅದಾದ ಮೇಲೆ ನಾವೀಗ ಸದ್ಯಕ್ಕೆ ನಮ್ಮ ಲಗೇಜ್ನ ಇಲ್ಲಿ ಇಟ್ಕೊಂಡಿದ್ದೀವಿ. ಸೊ ಇದು ಲಗೇಜ್ ಇಟ್ಟಿರೋಂಥ ಸ್ಪೇಸ್. ಇಲ್ಲೇ ಅಪೋಸಿಟ್ ಬಂದರೆ ಈ ಥರ ಇದ್ದು ಕಾರಿಡೋರ್ ಟೈಪ್. ಸೊ ಇಲ್ಲಿ ಬಾತ್ರೂಮ್ ಬರುತ್ತೆ. ಇದು ಬಾತ್ರೂಮ್. ಸೊ ಇದು ಶವರ್ ಏರಿಯಾ ಸ್ಪೇಸ್. ಕ್ಲೀನ್ ಇದೆ ಆ್ಯಕ್ಚುಲಿ. ಇದು ಶವರ್ದು. ಅದಾದಮೇಲೆ ಲಗೇಜ್ ಇಲ್ಲಿ ಇಟ್ಟಿದ್ದೀವಿ. ಸೊ ಇದು ಆ್ಯಕ್ಚುಲಿ ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ದಾರೆ, ಹಾಗೆ ಎಣ್ಣೆ ಕೂಡ ಕೊಟ್ಟಿದ್ದಾರೆ. ಇದು ಯೂಸ್ ಮಾಡಿದ್ರೆ ಚಾರ್ಜ್ ಆಗುತ್ತೆ. ಆಮೇಲೆ ಕೆಟಲ್ಲು ಇದೆಲ್ಲ ಇದೆ. ಆ್ಯಂಡ್ ಇಲ್ಲೂ ಅಷ್ಟೇ ಇದಿಷ್ಟಿದೆ ಫ್ರಿಜ್. ನಾವು ಯೂಶ್ವಲಾಗಿ ಅದೇನು ಯೂಸ್ ಮಾಡಲ್ಲ. ಇದು ನೋಡೋಣ ಯೂಸ್ ಮಾಡ್ತೀವ ಇಲ್ವಾ ಗೊತ್ತಿಲ್ಲ, ಬಟ್ ಇದೆಲ್ಲ ಯೂಸ್ ಆಗುತ್ತೆ ಯೂಶ್ವಲಾಗಿ. ನೋಡೋಣ ಏನು ಮಾಡ್ತೀವಿ ಅಂತ. ಅದಾದಮೇಲೆ ಎಕ್ಸ್ಟ್ರಾ ಒಂದು ಬೆಡ್ ಹಾಕ್ಸಿದ್ದೀವಿ ಮಮ್ಮಿಗೋಸ್ಕರ. ಆ್ಯಂಡ್ ಇದು ನಮ್ಮ ಬೆಡ್. ಹಾಯ್ ಬೇಬ್. ಹಾಯ್ ಮಮ್ಮಿ. ಮಿನ್ನಿ ಹಾಯ್. ಹಾಯ್ ಹಾಯ್ ಮಗಳೇ. ಹಾಯ್ ಅನ್ನು. ಸೊ ಮಿನಿ ಇಲ್ಲಿದ್ದಾಳೆ. ಸೊ ಇದು ಬೆಡ್ಡು ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಮಮ್ಮಿಗೆ ಬೆಡ್ ಇದು ಹಾಕಿದ್ದೀವಿ. ಚೆನ್ನಾಗಿದೆಯಾ ಮಮ್ಮಿ? ಅದಾದಮೇಲೆ ಇದು ಡ್ರೆಸ್ಸಿಂಗ್ ಟೇಬಲ್. ಇದು ಡ್ರೆಸ್ಸಿಂಗ್ ಟೇಬಲ್. ಇದು ಟಿವಿ. ಬೇಬಿ. ಇದು ಟೇಬಲ್. ಇದು ಸುಮ್ಮನೆ ಹಿಂಗೆ ಕುತ್ಕೊಳ್ಳೋದು. ಇಲ್ಲಿ ಮ್ಯಾಟ್. ಇಷ್ಟೇ. ಇದು ರೂಮ್ ಟೂರ್. ಜೈ ಬಾಯ್ ಮಾಡು ಮಮ್ಮಿ. ಬಾಯ್ ಬಾಯ್. ಒಬ್ರಿಗೆ ಬಾಯ್ ಬಾಯ್ ಮಾಡಿ ಮಗಳೇ. ಬಾಯ್ ಬಾಯ್. ಇಲ್ಲಿಂದ ಹಿಂಗೆ ಹೋಗ್ಬೋದು. AC ರೂಮೇ ಬುಕ್ ಮಾಡಿದ್ದೀವಿ. ಸೊ ದಟ್ ಕಂಫರ್ಟೇಬಲ್ ಆಗಿರುತ್ತೆ. ಇವಾಗ ಇಟ್ ಈಸ್ ಟೈಮ್ ಟು ಸ್ಲೀಪ್. ಸುಸ್ತಾಯಿತು. ಇಲ್ಲಪ್ಪ ಚೇಂಜ್ ಮಾಡಬೇಕು. ನೈಟ್ ಡ್ರೆಸ್ ಇದೆಯಲ್ಲ ತಂದಿದ್ದು. ನಾ ತಂದಿದ್ದೀನಿ, ನೀ ತಂದಿಲ್ವಾ? ತಂದಿದ್ಯಾ ತಾನೆ, ಮತ್ತೆ ಚೇಂಜ್ ಮಾಡೋಣ.
ಅಮ್ಮ ಗೊತ್ತಿಲ್ಲ ಈಗ. ಪಪ್ಪ ಎತ್ತೋಯ್ತು. ಪಪ್ಪ ಎಲ್ಲಿದ್ರ? ಅದಿ ಅಂದ್ರೆ ಈಗ ತಿನ್ಕ ಬಂದೆ ಅಂತ ತಿನ್ಕೊಂಬಪ್ಪ ಇಲ್ಲಪ್ಪ. ಏನಾದ್ರು ಜ್ಯೂಸ್ ಕುಡ್ಕೋಬಪ್ಪ. ಇಲ್ಲೇ ಮಾಲ್ ಹತ್ರ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾನು ಇಲ್ಲಿ ಪಾನಿಪುರಿ ಮಸಾಲೆ ಪುರಿ ನೋಡಿದೆ, ತಿನ್ನೋಣ ಅಂತ ಹೇಳಿದೆ. ಇವರು ಹೈಜೀನ್ ಇರಲ್ಲ ಬೇಡ ಅಂತ ಹೇಳಿ ಮಾಲ್ಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ 3 ಜನಕ್ಕೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸ್ತಿತ್ತು. ಬಟ್ ಮಿನಿಗೂ ಕೊಡಬೇಕಾಗತ್ತೆ. ಅವಳು ಆಮೇಲೆ ಐಸ್ ಕ್ರೀಮ್ ಅಂದರೆ ಅವಳಿಗೂ ಇಷ್ಟ ಆ್ಯಕ್ಚುಲಿ. ಬಟ್ ಇವಾಗ ಕೊಟ್ಟರೆ ಏನಾಗುತ್ತೆ ಅಂದರೆ ಥಂಡಿ ಆದರೆ ಫಂಕ್ಷನ್ ಎಲ್ಲ ಇದೆ ಅಲ್ಲ, ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಇವಾಗ ನಾವು ಐಸ್ ಕ್ರೀಮ್ ತಿಂತಾ ಇಲ್ಲ. ಅದಾದಮೇಲೆ ರೂಮ್ ಹೋಗೋಣ ಅಂತ ಹೇಳಿ ಇವಾಗ ಹೊರಟ್ವಿ. ನೋಡಿ ನಮ್ಮ ಹೋಟೆಲ್ ಹೊರಗಡೆಯಿಂದ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸೋಣ ಅಂತೇಳಿ ಕ್ಯಾಪ್ಚರ್ ಮಾಡಿದೆ. ಯೂಟ್ಯೂಬಲ್ಲಿ ಜಾಸ್ತಿ ವಿಡಿಯೋ ಹಾಕಬೇಕು ಅಂದರೆ ತುಂಬ ಇಷ್ಟ ಇದೆ. ಬಟ್ ನಂಗೆ ಟೈಮೇ ಸಿಗ್ತಾ ಇಲ್ಲ. ಆದಷ್ಟು ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರ ಜೊತೆನೂ ಶೇರ್ ಮಾಡ್ಕೊಳ್ಳಿ. ನೀ ಬ್ಯಾಗ್ ಎತ್ತ ಬರ್ತಿದ್ಯಾ? ಊಟಕ್ಕಮ್ಮ ಇಲ್ಲೇ ಕೆಳಗಡೆ ಬ್ಲಾಕ್ ಮಾಡಿ ಹಾಕ್ತಲ್ಲ ಬನ್ನಿ. ಹಾಪ ಲಾಕ್ ಮಾಡಿ ಹಾಪ. ಓಕೆ ಮಮ್ಮಿ ಚಿನ್ನ ತಂದಿದ್ಯಾ ಅಂತ ಜಾಗೃತಿ ಮಾಡೋದಾ? ಇರುತ್ತೆ ಬಟ್ ಹಂಗೆ ಬರಲ್ಲ ಇವತ್ತು. ಎಂತ ಹುಡುಕ್ತಿದ್ಯಾ ಬೇಬಿ? ಚಪ್ಪಲ್ ಇಲ್ಲೇ ಕೆಳಗಡೆ ಹಾಕಿದೆ. ಬೇಕಾ ಚಪ್ಪಲ? ಬೇಕಲ್ಲ, ಬೇಕು ಚಪ್ಪಲಿ ಬೇಕು. ಹಪ್ಪ ಚಪ್ಪಲಿ ಹಾಕಿ ಅವಳಿಗೆ. ಮಿನಿ ಮಕ್ಕೋತೇನೆ ತಗೋ ಮಗಳೇ. ಆಗ ಹಾಪ. ಹೋಗು ಬನ್ನಿ ಬೇಬಿ. ಹಬ್ಬ ಅವಳಿಗೆ ಪಿರಿ ಮಾಡ್ತಾಳೆ ಅನಿಸ್ತಿದೆ. ಅವಳು ಚೂರು ಇದು ಮಾಡ್ಕೊಂಡು ಬರ್ಬೇಕು. ಸುಧಾರಿಸ್ಕೊಂಡು ಕರ್ಕೊಂಬರ್ಬೇಕಿತ್ತು. ನಾವು ಹಾಗೆ ಕರ್ಕೊಂಬಂದಿದ್ದೀವಿ. ರೂಮ್ ಬುಕ್ ಮಾಡಿದ್ದೀವಲ್ಲ, ಹಾಗಾಗಿ ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ ಆಗಿ ನಮ್ಗೆ ಸಿಗ್ತಾ ಇದೆ. ಬಟ್ ಡಿನ್ನರ್ಗೆ ನಾವು ಏನಾದ್ರು ಹೊರಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲೇ ಆಪ್ಷನ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಹಾಗಾಗಿ ಇಲ್ಲೇ ಟ್ರೈ ಮಾಡೋಣ ಅಂತ ಹೇಳಿ ಬಂದಿರೋ ಅಂಥದ್ದು. ಪರ್ ಹೆಡ್ 700 to 800 ಬಿದ್ದಂಗೆ ಬೀಳುತ್ತೆ. ಪ್ರಮತ್ ಅವ್ರಿಗೂ ನನಗೂ ಮತ್ತು ಇವ್ರಿಗೂ ನೀವು 3 ಮಾಡಿ 700 to 800 into 3 ಮಾಡಿದ್ರೆ ನಮ್ಗೆ ಅಷ್ಟು ಜನ ಕಷ್ಟ ಆಯಿತು. ಸಮಥಿಂಗ್ ಅರೌಂಡ್ 2000 ಹಂಗೆ ಆಗಿತ್ತು ಆ್ಯಕ್ಚುಲಿ. ಬಟ್ 700 to 800 ಪರ್ ಹೆಡ್ ಕನ್ಸಿಡರ್ ಆಗುತ್ತೆ ವಿತ್ GST ಎಲ್ಲ ಸೇರಿ. ಆಪ್ಷನ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಫಿಶ್ ಫ್ರೈ ವಾಸ್ ಯಮ್. ಮಮ್ಮಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಪಾಸ್ತಾ ಡೆಸರ್ಟ್ ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಿನಿಗೂ ಸ್ವಲ್ಪ ತಿನ್ಸಿದ್ವಿ. ಮಿನಿನೂ ಇಷ್ಟಪಟ್ಟಲು, ಎಂಜಾಯ್ ಮಾಡಿದ್ಲು. ಅವಳಿಗೆ ಫಿಶ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಫಿಶ್ ಒಂದು ಸ್ವಲ್ಪ ತಿನ್ಸಿದ್ವಿ. ಅದಾದಮೇಲೆ ಇವ್ರ ಹತ್ರ ಹೇಳ್ತಾ ಇದ್ದೆ, ನಾನು ಮಗಿನ ನೋಡ್ಕೊತೀನಿ ನೀವು ಊಟ ಮಾಡಿ ಅಂತ. ಬಟ್ ಅವ್ರು ಹೇಳಿದ್ರು ಇಲ್ಲ ನಾನು ನೋಡ್ಕೊತೀನಿ ನೀವು ಊಟ ಮಾಡು ಅಂತ. ಇನ್ನೊಂದು ರೀಸನ್ ಏನು ಅಂತಂದರೆ ನಾನು ಈ ಥರ ಊಟದ ಪ್ರೋಗ್ರಾಮ್ ಎಲ್ಲ ಬಂದರೆ ನನಗೆ ಆ್ಯಕ್ಚುಲಿ ಊಟ ಮಾಡೋಕ್ಕೆ ಬಿಡ್ತಾರೆ. ಅಮ್ಮ ಅಥವಾ ಪ್ರಮತ್ ಅವರೇ ನೋಡ್ಕೊಳ್ಳೋದು ಮಗಿನ. ಯಾಕಂತ ಅಂದರೆ ನಾನು ಊಟ ಮಾಡೋದು ಸಿಕ್ಕಾಪಟ್ಟೆ ಸ್ಲೋ. ನಂಗೆ ಫಾಸ್ಟಾಗಿ ಊಟ ಮಾಡೋಕ್ಕೆ ಬರಲ್ಲ. ಹಾಗಾಗಿ ನನ್ನನ್ನೇನಾದ್ರು ಮಗುನ ನೋಡ್ಕೊಳಕ್ಕೆ ಬಿಟ್ಟು ಆಮೇಲೆ ನಾನು ಬಂದರೆ ಇವರಿಬ್ರು ಸಿಕ್ಕಾಪಟ್ಟೆ ಕಾಯಬೇಕಾಗತ್ತೆ. ಹಾಗಾಗಿ ಅವ್ರು ಹೇಳಿದ್ರು ಇಲ್ಲ ನಾವು ನೋಡ್ಕೊತೀವಿ, ನಾವೇ ಬೇಗ ಬಂದು ಊಟ ಮಾಡ್ತೀವಿ, ನಿನ್ನ ಥರ ನಾವು ಸ್ಲೋ ಮಾಡಲ್ಲ, ಹಾಗಾಗಿ ನೀನೇ ಊಟ ಮಾಡು ಅಂತ ಅಂದರು. ನಾನು ಹಾಗಾಗಿ ಊಟ ಮಾಡಿದೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಂಗೆ ಕಮೆಂಟ್ ಮಾಡೋದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬೆಂಗಳೂರಾ? ಇದು ಮೀನು ಒಳ್ಳೆ ಖುಷಿ ಆಯ್ತಾ? ಎರಡೆರಡು ಸರಿ ಮಾತ್ರ ಐಸ್ ಕ್ರೀಮ್ ತಗೊಂಬಂದು ತಿಂದಿದ್ದಾಳೆ. ಇವಾಗ ಅಜ್ಜಿ ಮೊಮ್ಮಗಳಿಗೆ ಜ್ವರ ಬರಬೇಕು ಇದೆ. ಮಗುನು ತಿಂತಲ್ಲ, ನೀನೇ ತಿನ್ಸೋದು. ಫಸ್ಟ್ ತಿನ್ಸೋದೆ ನೀನು. ನಾನು ಹೇಳಿದ್ದೀನಿ ಬೇಡ ಅಂದ್ರು ಒಂದು ತುತ್ತಂತ ತಿನ್ಸಿದ್ಯಾ.
ಬೇಡ. ಸುಮ್ಮನೆ ಬಲೂನ್ ಬಿಸಾಕೋದು, ಈ ಅಮ್ಮ ಹೆಕ್ಕೋದು, ಅದೇ ಮಾಡ್ತಾಳೆ ನಿನ್ನ ಅಮ್ಮ. ಒಂದು